ಶುಭೋದಯ ಅಭಿಮಾನಿಗಳೇ. ಟೈಮ್ 6 ಆಗದ. ಭಾಳ ಅಂದ್ರೆ ಭಾಳ ಕೆಲಸ ಅದ ಇವತ್ತು. ಏನು ಹೇಳೋದೇನೇ ಇಲ್ಲ. ಮಂಡೇ ಬೇರೆ ಇವತ್ತು, ಸೋಮವಾರ. ಇಲ್ಲೇ ಮಕ್ಕೊಂಡ ನೋಡಿ. ಗುಬ್ಬಚ್ಚಿ ಗುಬ್ಬಚ್ಚಿ ಹೇಳಲ್ಲ, ಟೈಮ್ ಆಗದ, 6 ಆಗದ ನೋಡಿ. ಇಷ್ಟೊಂದು ಇದು ಅಂತ ಇದ ಬೇಗ ರೆಡಿ ಅದೇ. ಆಯ್ತು, ನೀ ಎಷ್ಟು ಗಂಟೆಗೆ ಬರ್ತಿ ಕಾಲೇಜ್? ಇದು ಯಾವ ಥರ ಸೌತೆಕಾಯಿ ಇದಾವೆ ನೋಡಿ. ನಿನ್ನೆ ಕೊಟ್ಟಾರ ನಮಗೆ. ಬೇರೆನದಾವ, ಮುಳ್ಳು ಸೌತೆಕಾಯಿ ಅಂತಾರೋ ಏನು ಗೊತ್ತಿಲ್ಲ. ಇದು ಹಾಲು ಕಾಯಿಸ್ತಾ ಇದ್ದೀನಿ. ಮೊಟ್ಟೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ. ಮತ್ತು ಬೆಂಡೆಕಾಯಿ ಪಲ್ಯ ಅದ ಇವತ್ತು ನಮ್ಮ ಮನೆ ಒಳಗೆ. ಬೆಂಡೆಕಾಯಿ ಹುರಿತೀನಿ. ಸೌತೆಕಾಯಿ ಕಟ್ ಮಾಡಿ ಹೋಗದೆ ಇಷ್ಟು ಇಟ್ಟಿದ್ದೀನಿ. ನೋಡೋಣ ಸ್ಕ್ವೀರ ಇದು ಇದೆಯಲ್ಲ ನಮಗೆ ತಿಂತದೆ. ನೋಡೋಣ. ಬೆಳಿಗ್ಗೆ ಕೂಡಲೇ ಅಪ್ಪನ ಕಾರು ತೆಗೆದಿರ್ತಾ ಇದ್ದಾರೆ ನೋಡಿ. ಎಲ್ಲ ಕಲ್ತ್ಬಿಟ್ಟಿದ್ದಾನೆ. ಇವ್ರ ಜೊತೆ ಜಿಮ್ಮಿಗೆ ಹೋಗ್ತಾ ಇದ್ದಾನವ. ಬೆಳಿಗ್ಗೆ ಈಗ 6 ಗಂಟೆ ಸುಮಾರು ಹೋಗೋದಂತ ಇದ್ದಾರೆ. ಲೇಟ್ ಆಯ್ತು ಅವರಿಗೆ, 6:30 ಆಗ್ಲಿಕ್ಕೆ ಬಂದದ. ಪಕ್ಷಿಗಳು ಬಂದು ದಾರಿ ಕಾಯ್ತಾ ಇದ್ದಾವ. ಇರ್ತೀನಿ, ನಿಮಗೂ ಊಟಕ್ಕೆ ಇರ್ತೀನಿ. ಬರ್ತಾ ಇದ್ದೀನಿ, ಊಟ ಕೊಡ್ತೀನಿ ನಿಮಗೂ. ಶುಭೋದಯ ಚಿನ್ನು. ಜಾನ್ ಹೇಳ, ಇಲ್ಲಾಕೆ ಮೂಲ್ಯಾಗ ಹಿಂಗೆ ಮುಕ್ಕೊಂಡು ಬಂದು ಈ ಸೈಡ್ದಿಂದ ಈ ಸೈಡ್ ಬಂದೀಗ. ರಾತ್ರಿ ಬಿಸಿನೀರು ಬಟನ್ ಸ್ಟಾರ್ಟ ಮಾಡಲಿ. ಈಗ ಎದ್ದ ತಕ್ಷಣ ಸ್ನಾನ ಮಾಡೋಕ್ಕೆ ಆಯ್ತು ನೋಡಿ. ಅಣ್ಣಯ್ಯ ಮತ್ತು ಇಬ್ಬರು ಹೋಗೋರಿಗೆ. ಇವತ್ತು ಅಣ್ಣಯ್ಯಿಂದ ಏನು ಆಯ್ತು ಗೊತ್ತೈತೇನಿಲ್ಲ. ಆಮೇಲೆ ಪಟ್ನ ಬಿಸಿನೀರು ಬಟನ್ ಸ್ಟಾರ್ಟ್. ಬೆಳಿಗ್ಗೆ ಎದ್ದು ಕೊಡಲಿ ಶುರು ಆದ ಕೆಲಸ ಎಲ್ಲ ಫಂಕ್ಷನ್ ಬಟ್ಟೆ ತೊಗೊಂಬಂದು ಹಿಂಗೆಲ್ಲ ಒಗಿತೀನಿ ನೋಡಿ ನಾನು. ಮತ್ತು ಈ ರೀತಿ ಎಲ್ಲ ಇಲ್ಲೆಲ್ಲ ಇಟ್ಟಿರ್ತೀನಿ. ಈ ರೀತಿ ಎಲ್ಲ ತೆಗೆದು ಹೋಗ್ತಿರ್ತೀನಿ. ಹಿಂಗೆ ಎಲ್ಲ ಜಾಗ ಹಚ್ಚಬೇಕು. ಇಲ್ಲಾಂದ್ರೂ ಚಿನ್ನು ತೊಗೊಂಡು ನನ್ನ ಕಪಾಟ ಒಳಗೆ ಎಲ್ಲಿ ತುರುಕ್ತಾರೋ ಗೊತ್ತಿಲ್ಲ. ಆಮೇಲೆ ಇವಾಗ ಮಂಡೆ ಏನು ಮಾಡ್ತೀನಿ, ಎಲ್ಲ ಪಟ ಇಟ್ಕೋತೀನಿ ನೋಡಿ. ಇವೆಲ್ಲ ಸಾಮಾನ್ಯ ಎಲ್ಲ ಹಿಂಗೆ ಹೋಗ್ಯೋದು ನಮ್ಮ ಮನೆಯವ್ರು ಸ್ವಲ್ಪ ಇಷ್ಟ ಆಗಲ್ಲ. ತೊಗೊಂಡು ಬಂದ ಅವ್ರು ನಮ್ಮ ಮನೆಯವ್ರ ಬಟ್ಟೆ ಜಾಗ ಇದೆಲ್ಲ ಅವ್ರ ಸ್ಟ್ಯಾಂಡಿದ ಬಟ್ಟೆ ಇದೆ. ಅವ್ರ ಬಟ್ಟೆ ಸ್ಟ್ಯಾಂಡ್ ಮೇಲೆ ಯಾವ ರೀತಿ ತಂದು ಹೋಗ್ತಿದ್ದೀನಿ ನೋಡಿ ಇಲ್ಲಿ. ಅದಕ್ಕೆ ಹೇಳಿ ಹೋಗಿದ್ದಾರೆ, ಎಲ್ಲ ತೆಗ್ದಿಟ್ಟಿದ್ದು ಎಲ್ಲ ಬಟ್ಟೆ ಎಲ್ಲ ಎಲ್ಲೆಲ್ಲಿ ಹಿಂಗೆ ಹೋಗ್ದಿರಿ ಅಂತ. ಆಯ್ತಪ್ಪ ತೆಗ್ದಿಡೋದು ತಗೋರಿ ಅಂತ ಹೇಳಿ ಕಳಿಸಿದ್ದೀನಿ. ಈಗೆಲ್ಲ ಜಾಗ ಹಚ್ತೀನಿ ಬಟ್ಟೆಗಳೆಲ್ಲ. ಏನು ಮಾಡ್ತೀರಾ, ಹಿಂಗಂದ್ರೆ ನೋಡಿ ಮನ್ಯಾಗ ಒಂದು ಬಟ್ಟೆ ಅಲ್ಲಿ ಇಲ್ಲಿ ಬೀಳಬಾರ್ದು. ಇವರಿಗೆ ಇಷ್ಟ ಆಗಲ್ಲ. ಅವಾಗಿಂದ ಅವಾಗ ತೆಗ್ದೇ ಇಡಬೇಕಾದ. ಬೆಂಡೆಕಾಯಿ ಹುರಿಲಿಕ್ಕೆ ಇರ್ತೀನಿ ಸಣ್ಣ ಗ್ಯಾಸ್ ಮಾಡಿ. ಮತ್ತೇನು ಮಾಡ್ತೀನಿ, ನಾನು ಎಲ್ಲ ಕೆಲಸ ಮಾಡ್ಕೊಂಡು ಹೇಳ್ತೀನಿ ನೋಡಿ ಆ ಕಡೆ. ಯಾಕಂದರೆ ಇಲ್ಲೇ ನಿಂತರೆ ಆಗೋದೇನೇ ಇಲ್ಲ. ಒಂದೇ ಬೆಂಡೆಕಾಯಿ ಹುರಿದು ಕೂಡ ಟೈಮ್ ಆಗ್ತದೆ. ಇಲ್ಲಿ ಇಟ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ. ನಿಮ್ಮನೇಲೂ ನೀವು ಹಿಂಗೆ ಮಾಡ್ತಿರ್ಬೇಕಲ್ಲ. ಯಾಕಂದರೆ ನಮ್ದು ಎಷ್ಟು ಕೆಲಸ ಮಾಡಿದ್ರು ಕೆಲಸಗಳು ಮುಗಿಯಲ್ಲ. ಗೊತ್ತು ನಿಮ್ಗೆ. ಒಂದಾದ್ಮೇಲೆ ಒಂದು ಇರ್ತದೆ. ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದಿರ್ತದೆ, ಅವರಿಗೆ ರೆಡಿ ಮಾಡಿಸೋದಿರ್ತದೆ. ಪ್ರತಿಯೊಂದು ಭಾಳಷ್ಟು ಕೆಲಸಗಳು ಇರ್ತಾವೆ. ಅದಕ್ಕೆ ಈ ರೀತಿ ನಾವು ಸಣ್ಣ ಗ್ಯಾಸ್ ಮಾಡಿ ನಮ್ಮ ಕೆಲಸ ಮಾಡ್ಕೋಬೇಕು ನೋಡಿ ಪಟ್. ಮತ್ತು ಪಕ್ಷಿಗಳು ಬಂದಾರೆ ಊಟಕ್ಕೆ. ಇದೆಲ್ಲ ಅವರಿಗೆಲ್ಲ ಕೊಡೋದದ ಇದು. ಆಮೇಲೆ ಇದೆಲ್ಲ ಕೊಡ್ತೀನಿ. ಬಾಳೆಹಣ್ಣು ಒಂದಿನಿ, ಬಾಳೆಹಣ್ಣಾಗದ, ಹಣ್ಣಾಗದ ಭಾಳ. ಶಾಂಭವಿ ತಿನ್ನಲಿಲ್ಲ, ಸ್ಕ್ವೀರಲ್ಲಿಗೆ ಇಟ್ಬಿಡೋಣಂತ. ಮಳೆಯಲ್ಲಿ ತಿಂತಾನೆ ಇಷ್ಟಪಟ್ಟ. ಕುತ್ಕೊಂಡು ಊಟ ಮಾಡ್ತಾ ಇದ್ದಾವೆ ನೋಡಿ. ನಾನು ಕೆಲಸ ಇರ್ತದನ, ಕೆಲಸ ಅವ್ರಿಗೆ ಊಟಕ್ಕೆ ಹಾಕಿದ್ದೀನಿ. ಊಟ ಇಷ್ಟಪಟ್ಟು ತಿಂತಾ ಇದ್ದಾವೆ. ಕುಡಿತೀನಿ ಈಗ. ಮತ್ತು ಏನಾಗದ, ಇನ್ನೂ ಸೂರ್ಯಕಾಂತ್ ಪತ್ತೆ ಇಲ್ಲ. ಏನೇನು ನೋಡ್ಬೇಕೀಗ. ತಗೊಂತ ಹಾಲಿನ ಪಾತ್ರೆ ಮತ್ತು ಇದು ತೆಗೆದಿಟ್ಟಿರ್ತೀನಿ. ಯಾರು ತೊಗೋತಾರ ಹಾಲು ಅವ್ರು ತೊಗೊಂಡು ಏನು ಮಾಡ್ತಾರೆ, ಇಟ್ಬಿಡ್ತಾರೆ. ಇಲ್ಲಾಂದರೆ ಪಾತ್ರೆ ಹೊಡ್ಕೊಂಡು ಕೊಡೋಕ್ಕಾಗಲ್ಲ ಅವರಿಗೆ. ಕುಡಿತಾರ ಬಿಸಿನೀರು ನಾನಂತೂ ಬಿಸಿನೀರು ಕುಡಿಯೋದನ್ನ ಇಲ್ಲ. ನಂಗೆ ತಣ್ಣೀರೇ ಇಷ್ಟ. ಮುಖ ತೊಗೊಂಡು ಬೆಳಿಗ್ಗೆ ತಂಪು ನೀರು ಕುಡಿಯೋದು ಇಷ್ಟ. ನಂಗೆ ನೆಗಡಿ ಬಂದರೂ ಆರಾಮಿದ್ರು ನಂಗೆ ನಡೆಯೋದನ್ನ ಇಲ್ಲ. ರೂಢಿನ ಆಗ್ಬಿಟ್ಟದ. ಬಿಸಿನೀರು ಕಾಸಿಟ್ಟಿದ್ದೀನಿ ಈಗ, ಕುಡಿತಾರೆ. ಚಾಯ್ ಇರ್ತದೆ ನನಗೆ. ಇಲ್ಲಿ ಚಾಯ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹೊಡಿತಾ ಇದ್ದೀನಿ. ಇಟ್ಬಿಟ್ಟು ಅಂತಂದ್ರೆ ಆರಾಮಾಗಿ ಹೊಡಿತಾರೆ ನೋಡಿ. ಸಣ್ಣ ಮಾಡಿ ಬೆಂಡೆಕಾಯಿ ಹೊಡೆಯೋದು ಯಾವಾಗಲೂ. ಯಾಕಂದರೆ ಇದು ಒಂಥರ ಲೋಳೆ ಥರ ಇರ್ತದೆ, ಹೋಗಲ್ಲ ಅದು ಬೇಗ. ಬೆಂಕಿ ಇಟ್ಕೊಂಡ್ರೆ ಚೆನ್ನಾಗಿ ಬೆಂಡೆಕಾಯಿ ಹೊಡಿತದೆ. ನಮ್ಮ ಹುಡುಗರಿಗೆ ಬೆಂಡೆಕಾಯಿ ಚೆನ್ನಾಗಿ ಹುರಿದಿರಬೇಕು, ಕರ ಆಗಬಾರ್ದು. ಆಮೇಲೆ ಸಾಫ್ಟಾಗಿರ್ಬೇಕು ಅದು ತಿನ್ನುವಾಗ. ಅವ್ರಿಗೆ ಬೆಂಡೆಕಾಯಿ ತಿನ್ನುವಾಗ ಅದು ಸರಿ. ಭಾಳ ನನಗೆ ಬೆಂಡೆಕಾಯಿ ಪಲ್ಯ ಮಾಡುವಾಗ ಲೇಟ್ ಆಗ್ತದೆ ನನಗೆ. ಅದ್ರ ಸಲುವಾಗಿ ಭಾಳ ತನಕ ಈ ರೀತಿ ಇಟ್ಟಾಗ ಎಲ್ಲ ಕೆಲಸ ಮಾಡ್ಕೋತಿರ್ತೀನಿ ನೋಡಿ. ಬೆಂಡೆಕಾಯಿ ಪಲ್ಯ ನಿಮ್ಮ ಮನೆಗಳಿಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದು ಆಯ್ತು, ಚಲೋ ಆಯಿತು. ಬಂದಿದ್ರಿ ಎಲ್ಲರೂ. ಬೆವರು ಭಾಳ ಬಂದದ. ಪುಷ್ಪ ಏನು ಮಾಡಲಿಲ್ಲ. ಶಾಂಭವಿನ ರೆಡಿಯಾಗಿ ಸ್ನಾನ ಮಾಡ್ಯ. ಈ ಥರ ಟೊಮೆಟೊ ಮತ್ತು ಈರುಳ್ಳಿ ಈ ಥರ ಪೇಸ್ಟ್ ಮಾಡ್ತೀನಿ ನೋಡಿ ನಾನು. ಸಣ್ಣ ಪೇಸ್ಟ್ ಮಾಡಿ
ಪಲ್ಯಗೆ ಹಾಕ್ತೀನಿ. 7:30 ಆಗ್ಲಿಕ್ಕೆ ಬಂದದ. ಸುರೇಖಾನು ಬಂದ ಚಪಾತಿ ಹಿಟ್ಟು ನಾದಾಗ ರೆಡಿ ಆಗ್ಯಾಳ. ಇಲ್ಲಿ ನಾ ಬೆಂಡೆಕಾಯಿ ಪಲ್ಯ ರೆಡಿ ಮಾಡೋಕ್ಕಿಟ್ಟ ಸ್ನಾನಕ್ಕೆ ಹೋಗ್ತೇನೆ. ಈಗ ಮುಂದೆ ಆಗೈತಿ ರೆಡಿ. ಶಾಂಭವಿ ಬೆಂಡೆಕಾಯಿ ಪಲ್ಯ ಕುದಿಯತ್ತದ, ಚಪಾತಿ ಮಾಡತ್ತಾರ, ಆಮೇಲೆ ನಾಷ್ಟ ಮಾಡ್ಕೊಂಬಿಡು. ಕಸ ಎಲ್ಲ ಕಡೆ ಕಸ ನೋಡಿ, ಎಲ್ಲ ಕಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಟ್ಟೆ ಒಗ್ದಿರ್ತೀವಿ. ಕೆಲಸನೂ ಭಾಳ ಆಗ್ತದೆ ಇವತ್ತು ನಮಗೆ. ಎಲ್ಲ ಬಟ್ಟೆ ಹಾಕೋದು ಏನೇನು ಕೆಲಸ ಹೋಗೋದು. ಶಾಂಭವಿ ಬೆಂಡೆಕಾಯಿ ಪಲ್ಯ ಸರಿ ಆಗೈತಿ, ಒಂದು ಸ್ವಲ್ಪ ಉಪ್ಪು ಹಾಕ್ಲಿ. ಇವತ್ತಾಗ ಎಷ್ಟು ಗಡಬಡಿ? ಏನು ಗಡಬಡಿ? ಮಂಡೇ ಇವತ್ತು. ಮಂಡೇ ಅಲ್ಲ, ಮಂಡೇ ಪ್ರತಿ ಸಲ ಮಂಡೇ ಬರ್ತದೆ, ಇಷ್ಟು ಗಡಬಡಿ ಇರೋದಿಲ್ಲ. ಹಾಂ, ಇವತ್ತಿನ ಸಂಡೇ ಸ್ಯಾಟರ್ಡೇ ಆಗಿರ್ತದಲ್ಲ, ಅದ್ರ ಸಲುವಾಗಿ ನಂಗೆ ಗಡಬಡಿ. ಸರಿ, ಇವತ್ತಿನ ಸ್ಪೆಷಲ್ ಅದ. ಇವತ್ತು ಭಾಳ ಸ್ಪೆಷಲ್ ಅದ. ನಂದು ಇದ್ರೊಳಗೆ ಇವತ್ತಿನ ದಿನ ನಮ್ಗೆ ಮರೆಯೋಕ್ಕಾಗದೇ ಇರೋ ದಿನ ಐತಿ. ಹಾಂ, ಹುಡುಗರು ರೆಡಿ ಆಗ್ಯಾರ? ಹುಡುಗರು ಶರಣ ಸಮೃದ್ಧಿ ರೆಡಿ ಆಗ್ಯಾರ? ಅಚ್ಚಾ, ಇವತ್ತಿನ ಸಮೃದ್ಧಿನೂ ಬೇಗ ರೆಡಿ ಆಗ್ಯಾರ? ಹೌದು, ಮತ್ತೆ ವಿಶೇಷತೆ ಇವತ್ತು ಅದಕ್ಕೆ ರೆಡಿ. ಅಚ್ಚಾ, ಈ ವಿಶೇಷ ಎಲ್ಲ ಮಾತಾಡ್ಕೊಂಡು ಬರೀ ಎಲ್ಲ ಕಡೆ ಪಟ್ 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 ಪಾಸ್ ಪಾಸ್ ಹೋಗಿ ನೀವು ಬೇಗ ರೆಡಿ ಡೈಲಿ? ಹಾಂ, ಎಸ್ ಕರೆಕ್ಟ್. ಅಪ್ಪು ಇವತ್ತು ಭಾಳ ಬೇಗ ಇರ್ತಾನಲ್ಲ. ಗುಡ್ ಮಾರ್ನಿಂಗ್ ಅಪ್ಪು. ಇವತ್ತು ನೀನು ಬೇಗ ರೆಡಿ ಆಗಿದೆ? ಅಚ್ಚಾ, ದೇವ್ರಿಗೆ ನಮಸ್ಕಾರ ಮಾಡು. ಶರ್ಟು ಕರೆಕ್ಟ್ ಇದೆ? ಶರ್ಟು ಕರೆಕ್ಟ್ ಆಗಿದೆ ಸೈಜ್ ಫಿಟ್ಟಿಂಗ್? ಥ್ಯಾಂಕ್ ಯು ಜವಳ್ಕರ್ ಟೇಲರ್. ಗಣೇಶ್ಪುರದಾಗ ಮಸ್ತ್ ಹೊಲ್ದಾರ ನೋಡ. ಮತ್ತೆ ಎಷ್ಟು ಕರೆಕ್ಟ್ ಆಗಿ ಕೊಟ್ರಲ್ಲ ನಿಂಗೆ. ಇದು ಹತ್ತಿರ ಸ್ವಲ್ಪ ಸರಿ ಆಯ್ತು ರೀ. ಏನಿದು ಕರೆಕ್ಟಿಂಗ್ ಬಾಡಿ ಇದು ಮಾಡಿದಂಗಾಗೈತಿ. ಎಲ್ಲ ಕರೆ ಎಲ್ಲಿ ಶಿಲ್ಪಿ ಕಲಾಕಾರ ಎಲ್ಲಿ ಸ್ವಲ್ಪ ಹಿಂಗೆ ಕೆತ್ತಿಲ್ಲ, ಎಕ್ಸ್ಟ್ರಾ ಏನು ಬಂದಿಲ್ಲ. ಫಿಟ್ಟಿಂಗ್ ಕರೆಕ್ಟ್ ಮಾಡ್ಯಾನ. ಅವನಿಗೆ ಖುಷಿ ಆಯ್ತಲ್ಲ ಡಾಕ್ಟರ್ ಆಗ್ಯಾನ ಅಂತೇಳಿ. ಅದು ಯಾವಾಗಲೂ ನೆನ್ಪಿಟ್ಕೊ ಹಾಕು. ಫಸ್ಟ್ ದಿನ ಜವಳ್ಕರ್ ಹೊಲಿದ ಬಟ್ಟೆ ಹಾಕೊಂಡೆ ಯಾವಾಗ ನೀನು ಹಾಸ್ಪಿಟಲ್ ಬಂದ್ರೆ ಡಾಕ್ಟರ್ ಅಂತಿರ್ಲಿಲ್ಲ, ಬರೀ ಶರಣ ಕುಮಾರ್ ಸಾಗಲಿ ಬೀಮ್ಸ್ ಅಂತಿತ್ತು. ಈಗ ಡಾಕ್ಟರ್ ಅಂತ ಬಂದದ. ಸೊ ಇವ ಡಾಕ್ಟರ್ ಆಗಿದ್ದಾನೆ. ಸೊ ಬಹಳ ಹೆಮ್ಮೆ ಅನಿಸ್ತದೆ. ಬಹಳ ಇಂಟೆಲಿಜೆಂಟ್ ಅದಾನ. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದಾನೆ. ಜೊತೆ ಪ್ರೀತಿಯಿಂದ ಮಾತಾಡು. ನೀನು ಪೇಷನ್ಸ್ ಏನದ ಅಂತ ಅದೆಲ್ಲ ಏನು ನಮ್ಗೆ ಹೇಳಬೇಕಾಗಿಲ್ಲ, ಎಲ್ಲ ಹೇಳ್ಬಿಟ್ಟು. ಯಾಕಂದ್ರೆ ಪೇಷಂಟ್ಗೆ ಅಷ್ಟು ಪೇಷನ್ಸ್ ಇರಲ್ಲ. ನೀರಿನ ಬಾಟಲ್ ನಿಂದ ಓಕೆ, ಚಲೋ ಆಯ್ತು. ಸ್ಕೂಟಿ ತೆಗೆದು ಹೌದು ನೋಡಿ, ಚಿನ್ನೊಂದು ರೆಡಿಯಾಗಿ ಕುಂತಿದ್ದಾರೆ. ಚಿನ್ನು ಕಾರು ರೆಡಿ ಐತಿಲಿ. ಇದು ಗಿಡಾಗ ಏನಾಗ್ತಾ ಇದೆ ನೋಡಿ ಚಿನ್ನು. ಇದೇನು ಮುದ್ದಿ ಭಾಳ ಗಿಡ ದೊಡ್ಡದಾಗದ. ಮತ್ತು ಈ ಥರ ಆಗತ್ತದಲ್ಲ ಇದು ಎಲೆ, ಅದು ಎಲ್ಲ ಒಂಥರ ಹಿಂಗೆ. ಹಾಂ, ಓಕೆ ಓಕೆ, ನೋಡೋಣ ತಗೋರಿ. ಆಮೇಲೆ ನೀರು ಸ್ವಲ್ಪ ಹಾಕೋಣ ಅದಕ್ಕೆ. ಈ ಥರ ಶೇಂಗಾ ತೊಗೊಂಬಂದಿದ್ದೀವಿ. ಇದೇನೋ ಸ್ವಲ್ಪ ಶೇಂಗಾ ಒಳಗೆ ನಮಗೆ ಟೇಸ್ಟ್ ಸರಿಯಾಗಿ ಸಿಗ್ತಾ ಇಲ್ಲ. ನಿಮ್ಗೆ ಎಲ್ಲಾದರೂ ಗೊತ್ತಿದ್ರೆ ಬೆಳಗಾವಿ ಒಳಗೆ ಹೇಳಿ ನಮಗೆ. ನನ್ನ ಚಿನ್ನುಗೆ ಶೇಂಗಾ ಅಂದ್ರೆ ಭಾಳ ಇಷ್ಟ. ನೀವು ಶೇಂಗಾನ ಕೊಟ್ರಿ ಅಂದ್ರೆ ಊಟ ಅದ ಮಾಡ್ತಾರೆ ಅವ್ರು. ಬೇರೆ ಏನು ಕೊಡಲಿಲ್ಲ ಅದು ನಡೀತದೆ. ಚಿನ್ನೊಂದು ತಿಂಡಿ ರೆಡಿ ಆಗೈತಿ. ಹುಡುಗರ ಸಲುವಾಗಿ ಅವರು ಬೇಗ ರೆಡಿ ಆಗಿದ್ರಿ ಇವತ್ತು. ಬೆಳಿಗ್ಗೆ ಅವ್ರಿಗೂ ನಾನು ಜಿಮ್ಗೆ 6 ಗಂಟೆಗೆ ಅಂದ್ರೆ ಕಳ್ಸಾಕಿದ್ದೇನೆ. ಈಗ ಅಪ್ಪು ಮೋಸ್ಟ್ಲಿ 6 ಗಂಟೆಗೆ ಹೋಗ್ತಾನೆ ಅನಿಸ್ತದೆ. ನಾವು ದಿನಾಲೂ ಇವ್ರ ಜೊತೆ ನೋಡೋಣ ಏನೇನಾಗ್ತದೆ. ಆಮೇಲೆ ನಂದು ಇವತ್ತು ಜಿಮ್ ಕ್ಲಾಸ್ ಅದ. ಚಿನ್ನು, ನಂದು ಇವತ್ತು ಜಿಮ್ ಕ್ಲಾಸ್ ಐತೆ 11:00 ಅಂದ್ರೆ ನಾ ಬಿಡ್ಬೇಕು. ಹಾಂ, ಮತ್ತೆ ನನ್ನ ಡ್ಯೂಟಿ ಸ್ಟಾರ್ಟ್ ಆಯ್ತಲ್ಲ. ಅವರು ಮೇಡಮ್ ಅನುರಾಧ ಮ್ಯಾಮ್ ಮೊದಲೇ ಹೇಳ್ಯಾರ, ಈಗ ಫಸ್ಟ್ ಸ್ಟಾರ್ಟಿಂಗ್ ಹೆಂಗೆ ನಿಮ್ಮ ಜೋಶ್ ಐತಲ್ಲ ಅದೇ ರೀತಿ ಕೊನೆವರೆಗೂ ಇರ್ಬೇಕಂತ ಹೇಳ್ಯಾರ. ಹಾಂ, ಅದಕ್ಕೆ ನನಗೆ ಚಲೋನು ಅನ್ಸತೈತಿ. ಆಮೇಲೆ ಎಲ್ಲರೂ ನನ್ನ ಅಭಿಮಾನಿಗಳು ಎಲ್ಲರೂ ನಂಗೆ ಭೇಟಿ ಆದವ್ರು ಏನಂತ ಇದ್ದಾರೆ, ಏನ್ರಿ ಜಿಮ್ಮಿಗೆ ಜಾಯ್ನ್ ಆಗ್ಯಾರಲ್ಲ, ಹೆಂಗೆ ನಡೆದೈತಿ ನಿಮ್ಮ ಜಿಮ್ ಅಂತ ಅನ್ನತಾರೆ. ನೋಡೋಣ ಈಗ ಏನೇನೇನು ಸ್ವಲ್ಪ ಎಲ್ಲ ಸುರೇಖಾಗ್ನು ಪಾತ್ರೆಗಳು ತೆಗೆದುಕೊಡ್ತೀನಿ. ಈಗ ಸೋಮವಾರ ಅವಳಿಗೂ ಭಾಳ ಕೆಲಸ ಆಗ್ತದೆ. ಚಿನ್ನು ಶೇಂಗಾ ಹುರಿದ ಇಟ್ಟೆ ಅವರಿಗೆ, ಮತ್ತು ಆಗೋದಿಲ್ಲ ಆಮೇಲೆ ಅಂತಂದಮೇಲೆ ಚಪಾತಿ ತವೆ ಬಿಸಿ ಇತ್ತು, ಅದ್ರಾಗ ಬಿಸಿ ಮಾಡಿ ಉಪ್ಪು ಹಾಕಿಟ್ಟೇನಿ. ಒಂದು ಕಡೆ ಇಟ್ಕೋರಿ, ನೀರಿನ ಬಾಟಲ್ ಒಂದು ಇಟ್ಕೋರಿ. ಒಂದು 4 ಕಾಳು ಪಲ್ಯ ಮಾಡಿ ಇಷ್ಟು ಉಳಿದ ನೋಡಿ ತೆಗೆದಿಟ್ಟಿದ್ದೀನಿ. ಮತ್ತೇನಾದರೂ ಸ್ವಲ್ಪ ಪಲ್ಯ ಮಾಡ್ಬೇಕು. ನಂಗೆ ಅನ್ನಕ್ಕೆ ಇಡಬೇಕು. ಬಂದ ಭಾಳ ಹಾಕಿಟ್ಟೆ ಅಂತಂದ್ರೆ ಆಗ್ತದೆ. ಈಗ ಹುರಿದು ಇಟ್ಟಿರ್ತೀನಿ. ಚಾಯ್ದು ಇಲ್ಲೇ ಎಲ್ಲ ರೆಡಿ ಅದ. ಸುರೇಖಾಗೂ ಚಾಯ್ ಕೊಡ್ತೀನಿ. ನಂದು ಮೊಟ್ಟೆಗಳು ಅದಾವ, ತಿಂಡಿ ಮಾಡ್ಕೊತೀನಿ. ಮತ್ತು ನಂಗೆ ಕ್ಲಾಸಿಗೆ ಹೋಗಬೇಕು, ನಡೆಯೋಕ್ಕಾಗಲ್ಲ, ಭಾಳ ಇವೆ ಆತಂದ್ರೆ ನಂಗೆ ಸ್ಟಾರ್ಟ್ ಆಯ್ತು. ಅದೇ ಎಲ್ಲ ನೀರು ಹಾಕೋದ್ಕೊತೀನಿ.
ಸಾಮಾನ ಎಲ್ಲ ತಗೊಂಡ್ರ ಎಷ್ಟೊಂದು ಕೆಲಸ ಚಿನ್ನೂಗ ಎಲ್ಲರೂ ನಾ ಮಾಡ್ತೇನೆ ತಗೊಳ್ರಿ. ಪಾಪ ಇವತ್ತು ಗಡ್ಬಡಿ ಒಳಗೆ ಕಾರ್ ತೊಳಿಲಿಕ್ಕೆ ಆಗಲಿಲ್ಲ. ಯಾರಾದರೂ ಕಾರ್ ತೊಳೆಯೋರಿದ್ರೆ ಸ್ವಲ್ಪ ಕಳಿಸ್ಕೊಡ್ರಿ ನಮ್ಮ ಮನೆಗೆ ಅಭಿಮಾನಿಗಳೇ. ಯಾಕಂದರೆ ನನ್ನ ಚಿನ್ನು ಹಿಂಗೆ ಹೋಗೋದು ನಂಗೆ ಇಷ್ಟನೇ ಆಗಲ್ಲ ಸ್ವಲ್ಪ. ಟೈಮ್ 9:15 ಆಗೈತೆ ನೋಡಿ. ಗಡ್ಬಡಿ ಎಲ್ಲ ಈಗ ನನಗೆಲ್ಲ ಒಳಗಡೆ ಎಲ್ಲ ರೂಮ್ ಎಲ್ಲ ಕಸ ಗುಡಿಸೋದೈತಿ. ಎಷ್ಟಾಗ್ತದೆ ಸ್ವಲ್ಪ ಬಟ್ಟೆಗಳು ತೆಗೆದಿಟ್ಟಿದ್ದೀನಿ, ಮತ್ತು ಸ್ವಲ್ಪ ಬಟ್ಟೆಗಳು ತೆಗೆದಿಡ್ತೀನಿ. ಚಿನ್ನು ಅಂತೂ ಪಾಪ ಅವ್ರ ಟೈಮ್ ಆಗದಂತ ಹೋಗಿದಾರ. ಹೋಗಲಿ, ಏನಾಗಲ್ಲ. ಯಾಕಂದ್ರೆ ಅವ್ರು ಬೇಗ ರೆಡಿ ಆಗಿದ್ದಾರೆ, ಆಫೀಸ್ ಕೆಲಸ ಮಾಡ್ಕೋತೇನಂತ ಅಂದಾರ. ಎಷ್ಟೊಂದು ನಂಗೆ ಸಹಾಯ ಮಾಡ್ತಾರೋ, ಎಷ್ಟು ಮಾಡ್ಬೇಕು ಪಾಪ ಹಂಗೆ. ಮತ್ತು ಕೆಲಸ ಒಳಗಡೆ ಅಲ್ಲಿ ಮಾಡ್ಕೊತಿದ್ದೆ ಅಂದ್ರೆ ಬೆಡ್ರೂಮ್ ಒಳಗೆ ಒಂದು ಅರ್ಧ ತಾಸು ನನಗೆ ಕೆಲಸ ಕಸ ಗುಡಿಸೋದು, ಬಟ್ಟೆ ತೆಗೆದಿಡೋದು ಎಲ್ಲ ಭಾಳ ಟೈಮ್ ಆಗ್ತಿದ್ದೀನಲ್ಲ. ಅದು ಬಾಯ್ಲ್ ಮಾಡಿದ ಮೊಟ್ಟೆನ ಮೊದಲು ತಿನ್ಕೋತೀನಿ. ಮತ್ತು ಸ್ವಲ್ಪ ಸಲುವಾಗಿ ಚಹಾ ಮಾಡಿದ್ದೀನಿ. ಇನ್ನೊಂದು ಅರ್ಧ ಕಪ್ ಚಹಾ ಕುಡಿತೀನಿ. ಮತ್ತು ಸಾಕು ನನಗೆ ಅಷ್ಟ. ಆಮೇಲೆ ಬಂದಮೇಲೆ ಮತ್ತೆ ಮಾಡ್ಕೊಳಕ್ಕೆ ಬರ್ತದೆ. ಅನ್ನಕ್ಕೆ ಇಡೋದಿದೆ, ನಿಮ್ಗೆ ಹೇಳಿದ್ದೀನಿ. ಅನ್ನಕ್ಕೆ ಇಟ್ಟೇನೇ ಇಲ್ಲ. ಪಟ್ನ ಅನ್ನಕ್ಕೆ ಇಟ್ಬಿಡ್ತೀನಿ. ನೋಡೋ ತನಕ ಟೈಮ್ ಆಗ್ತದೆ. ಹೊರಗಡೆ ಹೋಗೋರು ಎಲ್ಲ ಹೆಣ್ಮಕ್ಳು. ಈಗ ಸುರೇಖಾನ ಬೆಳಿಗ್ಗೆ ಬರ್ತಾಳೆ. ಹೆಂಗೆ ಬರ್ತಾಳೆ ಏನೋ ಗೊತ್ತಿಲ್ಲ. ಎಲ್ಲ ಮನ್ಯಾಗಿನ ಕೆಲಸ ಬಿಟ್ಟು ನಮ್ಮ ಮನೆ ಕೆಲಸ ಮಾಡೋಕೆ ಬಂದಿರ್ತಾಳೆ ಪಾಪ. ನಾನು ಇಷ್ಟೆಲ್ಲ ಕೈಯಾಗ ಕೆಲಸದವ್ರು ಇದ್ರು ನಂದು ಕೆಲಸನ ಮುಗಿವಲ್ಲು. ನನ್ನ ಕೆಲಸಗಳು ಯಾವಾಗ ಮುಗಿತದಪ್ಪ. ನಾನು ಇರೋ ಮಟ್ಟ ನನ್ನ ಜೊತೆ ಕೆಲಸ ಇರೋದು ಅನಿಸ್ತದ. ಆದರೂ ನಂಗೆ ಖುಷಿ ಅದ. ಈಗ ಸಾಕು ಮಾಡ್ತೀನಿ. ಮೊದಲು ಸೊಪ್ಪು ತಿನ್ಕೋತೀನಿ. ನೀವು ತಿಂಡಿ ಮಾಡಿರಿ, ಟೈಮ್ ಆಗದೆ. ಮತ್ತು ಆರೋಗ್ಯದ ಕಡೆ ಕಾಳಜಿ ತೊಗೊಳ್ರಿ. ನಿಮ್ಗೆ ಏನಾಗ್ತದೆ ಅದು ಚೆನ್ನಾಗಿ ನಿಧಾನಕ್ಕೆ ಕಚ್ಚಿ ಮಾಡಿ ತಿನ್ನಿರಿ. ಯಾಕಂತಂದ್ರೆ ಟೈಮ್ ಇದ್ದಾಗ, ಅವಕಾಶಗಳು ಇದ್ದಾಗ ಮಾಡಿರಿ. ನಮ್ದು ಹರಿಬರಿ ಅದ್ರಾಗ ಸ್ವಲ್ಪ ನಿಧಾನಕ್ಕೆ ತಿಂತೀನಿ. ಡೇಟ್ ಆದಾಗೂ ನಾನು ಬರೆದಿರ್ತೀನಿ. ಅದೊಂದು ನಂದು ಮೊದಲಿಂದನೂ ಸ್ಪೆಷಲ್ ಐತಿ. ಸಮುಂದಿರಲಿ ನಂದಿರಲಿ, ನಾ ಯಾವಾಗ ಆಗ್ತದಲ್ಲ ಆ ದಿನದ ಡೇಟ್ ಅದು ಇಟ್ಟಿರ್ತೀನಿ. ಇಲ್ಲಿ ನೋಡಿ, ಮೇ 8 ಆಗಿತ್ತು ನಂದು. ಇವತ್ತು ಎಷ್ಟು ಇದು ಜೂನ್ 9 ಇವತ್ತು ಆಗೈತಿ. ಕರೆಕ್ಟ್ 1 ತಿಂಗಳಿಗೆ ಆಗ್ತಾಯಿದೆ. ನಂದು ಆರೋಗ್ಯದ ಕಡೆ ನಾನು ಎಷ್ಟೊಂದು ಕಾಳಜಿ ಮಾಡ್ತಾಯಿದ್ದೀನಿ. ಇದೆಲ್ಲ ಇಷ್ಟು ತಿನ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಏನು ಮಾಡ್ತೀನಿ, ಈ ರೀತಿ ಒಂದು ಮಾರ್ಕ್ ಮಾಡಿ ಈ ರೀತಿ ಇಟ್ಬಿಡ್ತೀನಿ. ಅವಾಗ ನಂಗೆ ನೆನಪಿರ್ತದೆ ಯಾವಾಗ ಆಗೋದಪ್ಪ ಅಂತ ಹೇಳಿ. ಈ ಪ್ರೋಟೀನ್ ತೊಗೊಳೋದರಿಂದ ನಂದು ಸೀಕ್ರೆಟ್ ಹೇಳ್ತೀನಿ ನಾನು. ಕರೆಕ್ಟ್ ಮಂತ್ಲಿ ಡೇಟ್ ನಂದೆಲ್ಲ ಆಗಕ್ಕೆ ಕಾರಣ ಅಂತಂದರೆ ಇವು ಎಲ್ಲ ಬಾಯ್ಲ್ ಮಾಡಿದ ಮೊಟ್ಟೆ ನಾನ್ ವೆಜ್ ಅದು ಇದು ಏನೋ ತಿಂತೀನಲ್ಲ, ನಂದು ಆಗ್ತದೆ. ಇಲ್ಲಾಂದರೆ ನನ್ನ ಬಾಡಿ ಒಳಗೆ ಪ್ರೋಟೀನ್ ಅಂಶ ಭಾಳ ಕಮ್ಮಿ ಅದ ಅಂತ ಹೇಳಿ ಅದ್ರ ತಕ್ಕಂಗೆ ನಾನು ಫುಲ್ ಬಾಡಿ ವರ್ಕೌಟ್ ಮಾಡ್ಬೇಕಷ್ಟೇ. ಇಷ್ಟೇ ತಿಂದೆ ಅಂದ್ರೂ ನನ್ನ ಬಾಡಿ ಒಳಗೆ ಎಷ್ಟೊಂದು ಎನರ್ಜಿ ಇರ್ತದೆ. ಆಮೇಲೆ ನಾನು ಈಗ ಶೇಂಗಾ ಫ್ರೈ ಮಾಡಿ ಇಟ್ಟಿದ್ದೀನಿ. ಖರೆ ಶೇಂಗಾ ತಿನ್ನಲ್ಲ. ಎರಡೂ ಪ್ರೋಟೀನ್ ಆಗ್ತದೆ. ಒಮ್ಮೆ ಭಾಳ ನಂಗೆ ಹೆವಿ ಆಗ್ತದೆ. ಹೋಗೋ ತನಕ 1 ಅವರ್ ಒಳಗೆ ಅಂತಂದ್ರೆ ನನಗೆ ಮತ್ತೆ ಅಲ್ಲಿ ನಡ್ಕೊತ ಹೋಗ್ಬೇಕಾಗ್ತದೆ. ಅದ್ರ ಸಲುವಾಗಿ ಇವತ್ತು ಶೇಂಗಾ ಬೇಡ, ನಾನು ತಿಂತಾನೆ ಇದ್ದೀನಿ. ಈಗ ಈ ಸುರೇಖಾಗೂ ಸ್ವಲ್ಪ ಪ್ಲೇಟ್ ಮಾಡಿ ಕೊಟ್ಟೆ ಬಿಡ್ತೀನಿ. ಟೈಮ್ ಆಗೈತಿ. ಆಮೇಲೆ ಚಹಾ ಕೊಡೋ ನೋಡಿ. ಸುರೇಖಾಗೂ ಇಟ್ಟಿದ್ದೀನಿ. ಅವಳು ಚಪಾತಿ ಮತ್ತು ಪಲ್ಯ ತಿಂತಾಳೆ. ಆಕೆ ಇಷ್ಟ ಆಗ್ತದೆ. ಏನು ಆಕಿಂದು ಊಟನ ಭಾಳ ಕಮ್ಮಿ ಐತಿ. ಇಷ್ಟೆಲ್ಲ ಕೆಲಸ ಮಾಡ್ತಾಳೆ. 2 ಚಪಾತಿ ತಿನ್ನಂದ್ರೆ ಕೇಳಲ್ಲ. ಅವಳು ಸ್ವಲ್ಪ ಪ್ಯಾಕೆಟ್ ಮಾಡಿರಿ ನೀವು ಸರಿಯಾಗಿ. ಈಗ ಅನ್ನಕ್ಕೆ ಕುಕ್ಕರ್ ಒಳಗೆ ಪಟ್ನ ಅನ್ನಕ್ಕಷ್ಟು ಇಟ್ಟೆ. ಮತ್ತು ಬೇಳೆ ನೆನೆಸಿದ್ದೀನಿ. ಇಲ್ಲಿ ತೊಗರಿ ಬೇಳೆ ಜಾಸ್ತಿನ. ಆಮೇಲೆ ಚಿನ್ನು ಸಲುವಾಗಿ ಮತ್ತು ಅಪ್ಪನು ಮಧ್ಯಾಹ್ನ ತಿಂತಾನೆ. ಇದು ಸುರೇಖಾ ಕ್ಲೀನ್ ಮಾಡಿರ್ತಾಳೆ ಚೌಳಿಕಾಯಿ. ಇದೊಂದು ಟೈಪ್ ಚೌಳಿಕಾಯಿ ಬೇರೆನಾಗ ಚೌಳಿಕಾಯಿ ಅಷ್ಟು ಮಾಡಿರ್ತೀನಿ. ತೊಗರಿ ಚಹಾ ಕುಡಿತೀನಿ. ಟೈಮ್ 11 ಗಂಟೆ ಆಯಿತು. ನಾನು ರೆಡಿ ಆಗಬೇಕೀಗ. ಇಲ್ಲ ಲೇಟ್ ಮಾಡ್ಕೊತೆ ಅಂದ್ರೆ ಆಗಲ್ಲ. ಸುರೇಖಾನು ಮ್ಯಾಲೆಲ್ಲ ಕಸ ಗುಡ್ಸಕ್ಕೆ ಹೋಗ್ಯಾಳೀಗ. ಸುರೇಖಾಗೂ ಗಡ್ಬಡಿ ಮಾಡಿಸಿ ರೆಡಿ ಮಾಡಿಸ್ದೆ. ಪಾಪ ಪಟ್ ಮಾಡಿದ್ಲು. ನಿಮಗೆ ರೆಡಿ ಆಗಿದ್ದೀನಿ. ಇವತ್ತು ಸುರೇಖಾ ಮತ್ತು ನಾವು ಇಬ್ರು ಹೋಗ್ತಾ ಇದ್ದೀವಿ. ದಾರಿ ಒಳಗೆ ನನಗೆ ಅಲ್ಲಿ ಬಿಟ್ಟಾಳ ಅವಳು ಆ ಕಡೆ ಹೋಗ್ತಾಳ. ಒಂದ್ಸಲ ನನ್ನ ಜಿಮ್ಗೆ ಕರ್ಕೊಂಡು ಹೋಗ್ತೇನೆ ಆಕಿ ತೋರ್ಸಾಕ ಟೈಮ್ ಇದ್ದಾಗ. ಈಗ ಗಡ್ಬಡಿ ಆಗೈತಿ, ನನಗೆ ಭಾಳ ಟೈಮ್ ಆಗೈತಿ. ಇವತ್ತು ನಾನು ಬೈಸ್ಕೊಳ್ಳೋ ಕೆಲಸನ ಐತಿ. ಲೇಟ್ ಆಗ್ತಿ ಇವತ್ತು. ಮತ್ತೆ ಎಷ್ಟಾಗ್ತದೆ ಅಷ್ಟು ಬೇಗ ಐತಿ. ರೆಡಿ ಪಟ ರೆಡಿ ಆಗ್ತೀನಿ. ಇವತ್ತು ನಾಳಿಂದ ಹಂಗೆ ಮಾಡ್ಕೊತೀನಿ. ಬಾಬುನಿಗೆ ಬಂದು ಕೂತ ನೋಡಿ. ಈ ಟೈಮ್ನಾಗ ಬಾಬುಗ ನನ್ನ ಎಷ್ಟು ಹೇಳತ್ತೇನೆ ಬಾಬುಗ ಹಿಂಗೆ ಮಾಡಿ ಅಂದ್ರೆ ನೀ ನನಗೆ ಲೇಟ್ ಮಾಡಕ್ಕೆ ಹೋಗ್ಬೇಡ ಅಂತ. ಅದು ನಂದು ಎಲ್ಲ ಗೆಳತಿಗಳು, ನನ್ನ ಸಖಿಗಳು ಎಲ್ಲರೂ ಬಂದು ಮಾಡ್ತಿರ್ತಾರಲ್ಲಿ. ಈಗ ನನ್ನ ಟೈಮ್ ಒಂದು 10 ನಿಮಿಷ ಲೇಟ್ ಆಗ್ತದೆ ನನಗೆ ಹೋಗೋ ತನಕ. ಆಯ್ತು ತಗೊಳ್ಳಿ, ಆಗ್ತಾ ನಾನು ಕಲಿತೀನಿ. ಕಲ್ಕೋತ ಹೋಗ್ತೀನಿ. ಇವತ್ತು ಅಪ್ಪು ಡಾಕ್ಟ್ರದ ಒಂದು ಇವತ್ತು ಫಸ್ಟ್ ದಿನ. ನಮ್ಮ ಮಗ ಪೇಷಂಟ್ಗಳನ್ನ ಜೊತೆ ಬಾಜುಕಿನ ಪೇಷಂಟ್ಗಳು ನೋಡ್ಕೊತ ಅವ್ರ ಸೇವೆ ಮಾಡುವಂಥ ನನಗೆ ಭಾಳ ಖುಷಿ ಆಗೈತಿ. ಇವತ್ತು ಖುಷಿ ದಿನಾನು ಅದ. ಅದಕ್ಕೆ ನನಗೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಡೀತದ. ನನ್ನ ಮಗನ ಸಲುವಾಗಿ ಕಳ್ಸೋ ಸಲುವಾಗಿ ಸ್ವಲ್ಪ ಲೇಟ್ ಆಗೈತಿ ಇವತ್ತು. ಪಾಪ ಅವನು ಎಲ್ಲ ಮಾಡೋದಂದ್ಮೇಲೆ ಅದು ಖುಷಿ ಐತಿ ನನಗೆ. ಒಂದು 5 ನಿಮಿಷ ಲೇಟ್ ಆದ್ರೆ ಏನಾಯ್ತು ಪರವಾಗಿಲ್ಲ, ಹೋಗ್ತೇನೆ. ಮತ್ತು ನಾಳಿಂದ ಕರೆಕ್ಟ್ ಟೈಮ್ದಾಗ ಹೋಗ್ತೇನೆ. ಅಷ್ಟು ನೋಡಿ ಇಲ್ಲಿ ಏನು ಬಾಗ್ಲಾಗೈತೆ ನೋಡಿ ಅಂತ ನೋಡಿ. ಗಡ್ಬಡಿ ನೋಡಿ. ಇವನ್ನ ಏನು ಮಾಡ್ತೀರಾ ಈಗ? ಆಮೇಲೆ ಇವ್ ಫೋನು ಮಾಡ್ತೇನೆ, ಮಿಸ್ ಕಾಲ್ ಕೊಟ್ಟೆ. ಗಪ್ರಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾನೆ ನೋಡ್ತೇನೆ ನಾನು. ಸುಳ್ಳು ಹೇಳತ್ತಾನ 5 ಗಂಟೆ. ಆಯ್ತು ಸುರೇಖಾ.
ನಾಳೆ ಬೇಗ ಬಾ. ಬಂದೆ ನೋಡಿ, ಬಂದಿದೆ ಹಾಸ್ತದ. ಒಂದು 2-3 ಚಪ್ಪಲ್ ಕಾಣಿಸ್ತಾ ಇದ್ದಾವ. ಆರಾಮಾಗಿ ನೋಡ್ಕೊಂಡು ಬಂದು ಖುಷಿ ಆಯಿತು. ಸುರೇಖ ಜೊತೆ ನಡೀರಿ ಜಿಮ್ ಕ್ಲಾಸಿಗೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಇವತ್ತಂತೂ ಭಾಳ ಮಾಡಿದೆ. ಇವತ್ತು ಟ್ರೆಡ್ಮಿಲ್ ಒಳಗೆ ಭಾಳ ನಡೆದೆ. ಬಾಯ್ ಬಂದಿರ್ತಾರೆ ನೋಡಿ ನಂಗೆ ಕರೆ. ಚಿನ್ನು ಮಾಡ್ತಾ ಇದ್ದಾರೆ ಕೆಲಸ. ಚಲೋ ಆಯ್ತು ಸ್ವಲ್ಪ. ಏನೋ ಅಮೆಜಾನ್ ಸಾಮಾನು ನೋಡಿ. ಟೈಮ್ 2 ಗಂಟೆ ಆಗ್ಲಿಕ್ಕೆ ಬಂತ. ಟೈಮ್ ಬಂದೆ. ಈಗ ಫ್ರೆಶ್ ಆಗ್ತೀನಿ, ಚಿನ್ನೂ ಊಟ ಕೊಡ್ತೀನಿ. ಏಕ್ದಮ್ ಹಿಂಗೆ ರಿಲ್ಯಾಕ್ಸ್ ಅನಿಸ್ತಾ ಇದೆ. ಚಿನ್ನು ಊಟಕ್ಕೆ ಕೊಟ್ಟ ಸ್ನಾನಕ್ಕೆ ಹೋಗ್ತೀನಿ ನಾ. ಅವ್ರ ಸಲುವಾಗಿ ಬೆಳಿಗ್ಗೆ ಹೋಗುವಾಗ ಚೋಳಿಕಾಯಿ ಪಲ್ಯ ಮಾಡಿ, ಗಡ್ಬಡಿ ಮಾಡಿ ಚೋಳಿಕಾಯಿ ಪಲ್ಯ ಮಾಡಿ, ಈ ರೀತಿ ಪಲ್ಯ ಇಷ್ಟ ಆಗ್ತದೆ ಅವರಿಗೆ. ರಬ್ರವಿತ ಅಂತ ಹೇಳಿ ಈ ರೀತಿ ಬ್ಯಾಳಿ ಹಾಕಿ ಚಪಾತಿ ಅದು ಎಲ್ಲ ರೆಡಿ ಅದಾವ. ಮತ್ತು ಮೊಸರು ಅದೆಲ್ಲ ಆರಾಮಾಗಿ ಊಟ ಮಾಡ್ಕೊಳ್ಳಿ ಅವರು. ಸ್ನಾನನೂ ಆಯ್ತು ನಂದು, ಫ್ರೆಶ್ ಆದೆ ನಾನು. ಈಗ ಆರಾಮಾಗೆಲ್ಲ ಒಂದು ಸ್ವಲ್ಪ ಏನಾದರೂ ತಿಂತೀನಿ. ತಿಂದ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. 2:30 ಆಗೈತಿ. ಸ್ವಲ್ಪ ರೆಸ್ಟ್ ಮಾಡಿರಿ ಅಂತಲೇ ಮಲ್ಕೊಂಡಾರ ನೋಡಿ. ಹೆಂಗಿಲ್ಲ ಏನು ತೊಗೊಂಡಿದ್ದೀನಿ ಇವತ್ತು. ಭಾಳ ದಿನ ನಂತರ ನಂಗೆ ಚೋಳಿಕಾಯಿ ಪಲ್ಯ, ಚಪಾತಿ, ಸ್ವಲ್ಪ ಶೇಂಗಾ. 3 ಗಂಟೆಗೆ ಅಂದ್ರೆ ಆಫೀಸ್ಗೆ ಹೊಂಟ್ರಿ ಈಗ. ಆಯಿತು. ಏನಪ್ಪ ಅಂತೀನಿ. ನೀರಿನ ಬಾಟಲ್ನ ತೊಗೊಂಡು ತಿರುಗಾಡ್ತಾ ಇದ್ದೀರಾ. ಚಿನ್ನೊಂದು ಭಾಳ ಕೆಲಸ. ಅವ್ನು ನೀರು ಹಾಕಿಲ್ಲ, ಯಾಕಂದ್ರೆ ಒಳಗೆ ಚಾವಿ ಒಳಗೆ ಐತಲ್ಲ ಈ ಕಡೆ. ರೀ ಬಾಗ್ಲ ಓಪನ್ ಅದ. ಇದು ಹಿಂಗ್ಯಾಕಿದ, ಹಿಂಗ್ಯಾಕ್ರಿ ಯಾಕೆ ಗಡ್ಬಡಿ. ಆಯ್ತು. ತಿಂದೆ ಸಾಕಾಯ್ತು ನನಗೆ. ನೋಡೋಣ, ನಿದ್ದೆ ಬಂದಂಗೆ ಆಯ್ತು ಅಂತಂದ್ರೆ ಸ್ವಲ್ಪ ಮಲ್ಕೊಂಡೇ ಇರ್ತೀನಿ, ವಿಡಿಯೋ ಎಡಿಟಿಂಗ್ ಮಾಡ್ಕೊತೀನಿ. ಚಿನ್ನೂ ಈಗ ಹೊರಡ್ತಾ ಇದ್ದಾರೆ. ನೋಡಿದ್ರೆ ಹೆಂಗೆ ಕಾರ್ ಬಾಗ್ಲ ತೆಗೆದು ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರ ಜೊತೆ ಹೆಂಡ್ತಿದ್ದು ಎಷ್ಟು ಅವಶ್ಯಕತೆ ಅದ ಗೊತ್ತಾ. ಯಾಕಂದ್ರೆ ಎಲ್ಲ ಕಡೆ ಲಕ್ಷ್ಯ ಕೊಡ್ಬೇಕಾಗ್ತದೆ ನಾವು. ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ಬೇಕಾಗ್ತದೆ. ಕಾರ್ ಬಾಗ್ಲ ತೆಗೆದು ಹಂಗೆ ಹೋಗ್ತಾ ಇದ್ದಾರೆ ನೋಡಿ. ಒಂದೊಂದು ಸಲ ಗಡ್ಬಡಿ ಒಳಗೆ ಹಂಗಾಗ್ತದೆ. ಅದಕ್ಕೆ ನಿಮ್ಮ ಮನೆಯವ್ರು ಅದು ಯಾರಾದರೂ ನಿಮ್ಮ ಮಕ್ಕಳು ಎಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಂಡು ಹೊರಗಡೆ ನೋಡ್ರಿ. ಅಮ್ಮಗಳು ಇದ್ರೆ ಮನೆಯೊಳಗೆ, ಅಜ್ಜಿಗಳು ಇದ್ರೆ, ಯಾರೇ ನೀವು ಇರಲಿ ಒಂದು ಸ್ವಲ್ಪ ನೋಡ್ಕೋತಿದ್ರೆ ನಿಮಗೂ ಗೊತ್ತಾಗ್ತದೆ. ಯಾಕಂದ್ರೆ ಗಡ್ಬಡಿ ಅವಸರ ಒಳಗೆ ಆಗ್ತದನ, ಹಂಗೆ ಏನು ಮಾಡೋಕ್ಕಾಗಲ್ಲ. ಆರಾಮ್ ಸ್ವಲ್ಪ ನೀವು ರೆಸ್ಟ್ ಮಾಡ್ರಿ. ಈಗ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾ ಇದೆ. ಈಗ ಸ್ವಲ್ಪ ಮಲ್ಕೊಂಡು ಹೇಳ್ತೀನಿ. ಟ್ರೆಡ್ಮಿಲ್ ಮೇಲೆ ಮಾಡಿದ್ಮೇಲೆ ಸ್ವಲ್ಪ ಕಾಲು ನುಸ್ತಾವೇನೋ ಗೊತ್ತಿಲ್ಲ. ಎದ್ದು ಹಿಂಗೆ ಕೊಡುವಾಗ ಅದು ಕಾಲು ನುಸ್ತಾ ಇದ್ದಾವೆ. ಪರವಾಗಿಲ್ಲ, ನಡೀತದೆ, ಅಡ್ಜಸ್ಟ್ ಆಗ್ತದೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಮತ್ತು ಸಮೂ ಅಪ್ಪು ಬರೋ ಟೈಮ್ ಆಗ್ತದೆ. ಫಸ್ಟ್ ಡೇ ಅದ ಅಪ್ಪನ ಇವತ್ತು ಬರ್ತಾ ಇದ್ದಾನೆ. ಎಕ್ಸ್ಪೀರಿಯನ್ಸ್ ಏನೇನು ಕೇಳ್ಕೊಳ್ಳೋನು. ನಾನು ಸ್ವಲ್ಪ ಮಲ್ಕೊಂಡಿದ್ದೆ, ಸ್ವಲ್ಪ ವಿಡಿಯೋಗಳು ಎಡಿಟಿಂಗ್ ಕೂತಿದ್ದೆ. ಎಲ್ಲ ಫಂಕ್ಷನ್ದು ಅದು ಇದು ಎಲ್ಲ ಶಾರ್ಟ್ಸ್ಗಳು ಮಾಡ್ಕೊಂಡಿದ್ದೀನಿ. ಅವೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನೂ ಸಮೂ ಮತ್ತು ಅಪ್ಪು ಬಂದಿಲ್ಲ. ಮೊಬೈಲ್ ಒಳಗೆ ಸ್ಟೋರೇಜ್ ಒಂದು ಖಾಲಿ ಆಗೈತಿ. ಅದೆಲ್ಲ ಅಪ್ಪು ಅವ್ನ ಲ್ಯಾಪ್ಟಾಪ್ ಒಳಗೆಲ್ಲ ನನಗೆ ಸ್ಟೋರೇಜ್ ಖಾಲಿ ಮಾಡ್ಕೊತಾನೆ. ಲ್ಯಾಪ್ಟಾಪ್ ಒಳಗೆಲ್ಲ ಮೇನ್ ಯಾವ ವಿಡಿಯೋ ಅದಾವಲ್ಲ ಎಲ್ಲ ಹಾಕಿಟ್ಕೋತಾನೆ. ಮತ್ತು ಪಾಪ ಅವ್ನ ಡ್ಯೂಟಿ ಐತಿ. ಈಗ ಎಷ್ಟು ಗಂಟೆಗೆ ಬರ್ತಾನೆ ಏನು ನೋಡಬೇಕು. ಚಿನ್ನು ಬರೋ ಟೈಮ್ ಆಗಿದೆ. 30 ಆಯಿತು. ಶಾಂಭವಿ ಮತ್ತು ಚಿನ್ನು ಬರ್ತಾ ಇದ್ದಾರಂತೆ. ಮಾಡಿದ್ಲು, ಅದೇ ಹೇಳ್ತಾ ಇದ್ಲು ಅಮ್ಮ ಮತ್ತು ಫಿಶ್ ತೊಗೊಂಬರೋ ನಿನ್ನ ಊಟಕ್ಕಂತ. ಆಯ್ತಮ್ಮ ತೊಗೊಂಬರ್ರಿ ಮತ್ತು ಮಾಡ್ತೀನಿ ಅಂತಂದೆ. ನಾನಿನ್ನೂ ಅವಾಗಿಂದ 7:30 ಆದರೂ ಚಾನ ಮಾಡ್ಕೊಡ್ತಿಲ್ಲ. ಅವ್ರು ಬರ್ತಾ ಇದ್ದಾರೆ. ವಿಡಿಯೋ ಅದು ಎಲ್ಲ ಶಾರ್ಟ್ಸ್ ಅದು ಮಾಡ್ಕೊತ ಕೂತಿದ್ದೆ. ಅದ್ರೊಳಗೆ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಪಟ್ ಅಂತ ಚಹಾ ಮಾಡಿ ಕುಡಿದ್ಬಿಡ್ತೀನಿ ಅವ್ರು ಬರೋಕ್ಕಿಂತ ಮೊದಲು. ಆಮೇಲೆ ಮತ್ತೆ ಸಿಗ್ತೀನಿ. ಅವ್ರು ಬಂದು ಚಾಯ್ ಮಾಡ್ಕೊಂಡಿದ್ದೀನಿ. ಪಟ್ ಅಂತ ಕುಡಿದು ಮಾಡಿ ಬೆನ್ನಿ ಮಾಡ್ಲಿಕ್ಕಂತ ಇಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ. ಎಲ್ಲ ಕೆನಿ ಎಲ್ಲ ಸ್ಟೋರ್ ಮಾಡಿಟ್ಟಿದ್ದೀನಿ. ಫ್ರಿಜ್ ಒಳಗೆ ಇಟ್ಟಿದ್ದೆ ಭಾಳ ದಿನ. ಮತ್ತೀಗ ನಾಳೆ ಬೆಳಿಗ್ಗೆ ಮಾಡಿಬಿಡ್ತೀನಿ ಬೇಗ. ಚಿನ್ನು ಬಟರ್ ತಂದಿಟ್ಟಾರೆ ನೋಡಿ. ಮತ್ತು ಬಟರ್ ಮತ್ತು ಚಾಯ್ ತಿಂತೀನಿ. ಪ್ಲೇಟ್ ಒಳಗೆ ಹಾಕೊಂಡಿದ್ದೀನಿ. ಯಾಕೆ ಇನ್ನೂ ಲೇಟ್ ಆಯ್ತಲ್ಲ ಇವ್ರಿಗೆ ಭಾಳ. ಶಾಂಭವಿ ನೋಡ್ಕೊತ ಬಂದ್ಲ. ಶಾಂಭವಿ ಕಾರ್ ಹೊಡ್ಕೊಂಡ್ ಬರ್ತಾ ಇದ್ದಾಳೆ. ಅವ್ರ ಅಪ್ಪಾಜಿ ಎಲ್ಲ ಸಾಮಾನು ತೊಗೊಂಬರ್ತಾ. ಯಾಕೆ ಎಲ್ಲ ಒಮ್ಮೆ ಹೊತ್ಕೊಂಡು ಬರ್ತಾ ಇದ್ದೀರಾ? ಕೆಳಗೆಲ್ಲ ಒಗದ್ರಿ ಅಂದ್ರೆ ಡಬಲ್ ಮಾಡಿ. ಎಷ್ಟು ನಾಟಕ ನೋಡಿ. ಎಷ್ಟು ಹೊತ್ತಾಯ್ತು. ನನ್ನ ಫೋನ್ ಸ್ಟೋರೇಜ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಒಂದು ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಸಹಿತ ಆಗೋತ್ತಾಗಿತ್ತು. ಅಷ್ಟು ಸ್ಟೋರೇಜೇ ಖಾಲಿ ಆಗೈತಿದ್ದು. ಫುಲ್ ಎಲ್ಲ ಸ್ಟೋರೇಜ್. ಊಟಕ್ಕೆ ಫಿಶ್ ಫ್ರೈ, ಡಬ್ಬಾ ಒಳಗೆ 2 ಚಪಾತಿ. ಓಕೆ ಮಾ, ಚಲೋ ಅದ. ಇಲ್ಲಿ ಫ್ರಾನ್ಸ್ ಅದ, ಚಲೋ ಅದಾವ, ಟೇಸ್ಟ್ ಮಾಡೋದಾವ. ಅವರು ಹೊಸವಾಗಿ ಸಿಕ್ಕ್ಯಾರಂತ ಫಿಶ್ ತವ್ರ. ಹೌದಾ? ಅದ ಚಲೋ ಅದಾವ.
ಒಂದು 15 ಆಯಿತು. ನಾನು ಊಟ ಮಾಡ್ತೀನಿ. ಇವತ್ತು ಕಾಲು ಎಲ್ಲ ಭಾಳ ಅನಿಸ್ತಾ ಇದ್ದಾವೆ ಓದಿ. ಮತ್ತು ಈಗ ನಾನು ಸ್ವಲ್ಪ ಊಟನೂ ಮಾಡ್ಕೊತೀನಿ. ಬೇಗ ಸ್ವಲ್ಪ ನಿದ್ದೆನೂ ನಂದು 2-3 ದಿನ ಆಯ್ತು ನಿದ್ದೆ ಸರಿಯಾಗಿಲ್ಲ. ಈಗ ಆರಾಮ್ ನಿದ್ದೆನೂ ಮಾಡ್ತೀನಿ. ಮತ್ತು ಒಳ್ಳೆ ಒಳ್ಳೆ ವಿಡಿಯೋಸ್ ನೀವು ತೊಗೊಂಬರ್ತೀನಿ. ವಿಡಿಯೋಗಳು ಅಂತ ಭಾಳ ಇಷ್ಟಪಟ್ಟು ನೀವು ನೋಡ್ತಾ ಇದ್ದೀರಾ. ಕಮೆಂಟು ಭಾಳ ಜನ ಮಾಡ್ತಾ ಇದ್ದೀರಾ. ಹಿಂಗೆ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತದ. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಏನು ಹೇಳಿದ್ದೀನಿ ನಾನು, ಈ ಕ್ಷಣ ನಿಮ್ದದ. ಎಲ್ಲರೂ ಎಷ್ಟಾಗ್ತದೆ ಅಷ್ಟು ಖುಷಿಯಿಂದಿರಿ. ಯಾವ ಕ್ಷಣ ಏನಂತ ಗೊತ್ತಿಲ್ಲಲ್ಲ.